ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮಃ, ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮಃ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಮತ್ತು ಇಲ್ಲಿ ತಮ್ಮ ದೀಕ್ಷಾ ಗುರುವಿನ ಬಗ್ಗೆ, ಆ ಗುರುಲಿಂಗ ದೇವರ ಬಗ್ಗೆ ಅಲ್ಲಿ ಅವರ ಸ್ಮರಣೆಯನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಇದು ಮತ್ತೆ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಗುರು ಬಸವಣ್ಣನವರು ಏನು ಇಷ್ಟಲಿಂಗವನ್ನು ಶೋಧಿಸಿ ನಮಗೆ ಕರದಲ್ಲಿಟ್ಟು ಪೂಜೆ ಮಾಡಿ ಮತ್ತು ಕೊರಳಲ್ಲಿ ಕಟ್ಟಿಕೊಳ್ಳುವಂಥ ಒಂದು ಅವಕಾಶವನ್ನು ಏನು ನಮಗೆ ಮಾಡಿಕೊಟ್ರಲ್ಲ, ಅದು ದೀಕ್ಷಾ ಗುರುವಿನ ಮೂಲಕ ನಾವು ಅದನ್ನು ಪಡೆಯುವ ಒಂದು ವ್ಯವಸ್ಥೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಇದೆ. ಹಾಗೆ ನಾವು ಲಿಂಗ ದೀಕ್ಷೆಯನ್ನು ಪಡೆಯುವ ಪೂರ್ವದಲ್ಲಿ ಏನಾಗಿದ್ವಿ ಮತ್ತು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ನಾವೇನಾಗ್ತೀವಿ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಅಂದರೆ ನಾವು ಇಲ್ಲಿ ಹುಟ್ಟಿ ತಂದೆ ತಾಯಿಯ ಹೊಟ್ಟೆಯಿಂದ ಗರ್ಭದಿಂದ ನಾವು ಜನಿಸಿದ ಮೇಲೆ, ಹುಟ್ಟಿ ಬಂದ ಮೇಲೆ ಅಲ್ಲಿ ನಾವು ಏನಾಗಿರ್ತಾರೆ, ನರರಾಗಿರ್ತೇವೆ, ನರಮನುಷ್ಯರಾಗಿರ್ತೇವೆ. ಅಲ್ಲಿ ನಮಗೆ ಯಾವುದೇ ಥರದ ಒಂದು ಸಂಸ್ಕಾರ ಇರೋದಿಲ್ಲ, ಯಾವುದೇ ಥರದ ಒಂದು ನಮಗೆ ಕಟ್ಟಳೆಗಳು ಯಾವುದು ನಮಗೆ ಇರೋದಿಲ್ಲ. ನಾವು ಒಂದು ಎಲ್ಲ ಏನು ಇರುಬಿ 84 ಲಕ್ಷ ಕೋಟಿ ಜೀವರಾಶಿಗಳಂತ ಏನು ಹೇಳ್ತದಾರಲ್ಲ, ಹಾಗೆ ಎಲ್ಲ ಜೀವಿಗಳ ಹಾಗೆ ಈ ಮನುಷ್ಯನ ಒಂದು ಜೀವಿಯಾಗಿ, ಒಂದು ಮನುಷ್ಯ ಪ್ರಾಣಿಯಾಗಿ ಈ ಭೂಮಿಗೆ ಬಂದಿರ್ತಾನೆ. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ, ನರ ಜನ್ಮವ ತೊಡೆದು, ಅಂದರೆ ಏನು ನಾವು ಇಲ್ಲಿ ಹುಟ್ಟಿ ಬಂದಿದ್ದೇವಲ್ಲ ನರರಾಗಿ, ಮಾನವರಾಗಿ, ಈ ಜನ್ಮ ಅಂದರೆ ಇದನ್ನು ತೊಡೆದು ಅಲ್ಲಿ ಏನು ಮಾಡಿದೆ ಅಂದರೆ ಹರ ಜನ್ಮವ ಮಾಡಿದೆ ಅಂತ ಹೇಳ್ತಾರೆ. ಅಲ್ಲಿ ನರ ಅನ್ನೋದನ್ನು ಬಿಟ್ಟು ಹರ ಅನ್ನೋದನ್ನು ನಮಗೆ ಆ ಗುರುಲಿಂಗ ದೇವರು ಕರುಣಿಸಿದರು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವಬಂಧನ ಅಂದರೆ ಏನು, ನಾವು ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಸಿಲ್ಕೊಂಡಿದ್ವಲ್ಲ ಇಲ್ಲಿ ಸಂಸಾರ ಅನ್ನುವಂಥ ಈ ಭವದಲ್ಲಿ, ಭವಸಾಗರದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿ ನಾವು ಭವಸಾಗರದೊಳಗೆ ನಾವು ಮುಳುಗಿ ಎದ್ದು ನಮ್ಮ ಸಂಸಾರವನ್ನು ನಾವು ಏನು ಮಾಡ್ಕೊಂಡಿವಿ ಅಂದರೆ ಒಂದು ದುಃಖಕರವಾದ ಸನ್ನಿವೇಶವನ್ನು ನಾವು ತಂದುಕೊಂಡಿದ್ದೀವಿ. ಅಲ್ಲಿ ಒಂದು ಸುಖ ಅನ್ನೋದೇ ನಮಗೆ ಅಲ್ಲಿ ಪ್ರಾಪ್ತಿಯಾಗೋದಿಲ್ಲ. ಕೇವಲ ಒಂದು ದುಃಖದಲ್ಲೇ ನಾವು ನಮ್ಮ ಜೀವನವನ್ನು ಇಲ್ಲಿ ಕಳೀತಾ ಇರ್ತೇವೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ ಅಕ್ಕಮಹಾದೇವಿ ತಾಯಿಯವರು, ಇದೇನು ಜೀವನ ಇದೆಯಲ್ಲ ಇದನ್ನು ಬಿಡಿಸಿ ಏನು ಮಾಡಿ ಅಂದರೆ ನನಗೆ ಒಂದು ಪರಮ ಸುಖವನ್ನು ತೋರಿಸಿದೆ. ಈ ಸಂಸಾರ ಒಂದು ಸಾಗರವನ್ನು ಯಾವ ರೀತಿ ನೀನು ದಾಟಿಸಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾವರು. ನನಗೆ ಒಳ್ಳೆಯ ಒಂದು ಪರಮ ಸುಖವನ್ನು ಕರುಣಿಸಿದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ. ಇಲ್ಲಿ ನಮ್ಮ ಒಂದು ಲಿಂಗಾಯತ ಧರ್ಮದಲ್ಲಿ, ಒಂದು ಶರಣ ಧರ್ಮದಲ್ಲಿ ಇಲ್ಲಿ ಯಾವ ಜಾತಿ, ಯಾವ ಜನಾಂಗ, ಯಾವ ಪಂಗಡ ಮತ್ತು ಹೆಣ್ಣು ಮತ್ತು ಗಂಡು, ಹೀಗೆ ಯಾವುದೇ ಒಂದು ತಾರತಮ್ಯ ಇಲ್ಲ. ಯಾಕಂತ ಕೇಳಿದರೆ ಇದು ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂತಹ ಧರ್ಮ ಇದು. ಅದಕ್ಕೋಸ್ಕರ
ಇಲ್ಲಿ ಎರಡು ಭಾಗಗಳನ್ನು ಇಲ್ಲಿ ಶರಣರು ಮಾಡಿರ್ತಾರೆ, ಭಕ್ತ ಮತ್ತು ಭವಿ. ಯಾರು ಸೃಷ್ಟಿಕರ್ತ ಪರಮಾತ್ಮನ ಒಂದು ಆತನ ಒಂದು ಮೇಲೆ ವಿಶ್ವಾಸವಿಟ್ಟು ಆತನಿಂದ ಈ ಪ್ರಪಂಚ ನಡೀತೈತಿ, ಆತ ನಮಗಾಗಿ ಪಂಚಭೂತಗಳನ್ನು ಕೊಟ್ಟಿದ್ದಾನ, ಎಲ್ಲ ನಮಗೆ ಬದುಕೋದಕ್ಕೆ ಎಲ್ಲ ಒಂದು ಅವಕಾಶವನ್ನು ಆತ ಮಾಡಿಕೊಟ್ಟಿದ್ದಾನ ಅಂಥೇಳಿ ಯಾರು ಒಂದು ದೇವನ ಒಂದು ಕರುಣೆಯಿಂದ ನಡೀತೈತಿ ಅಂತೇಳಿ ಯಾರು ತಿಳ್ಕೊಂಡಿರ್ತಾರಲ್ಲ ಅವರು ಭಕ್ತರಾಗ್ತಾರೆ. ಮತ್ತು ಇಲ್ಲ ಇದು ನನ್ನಿಂದನೇ ನಾನೇ ಮಾಡಲಿದ್ದು, ನನ್ನ ಕಡೆಯಿಂದ ನಾನು ನಡೀತಾ ಇದೆ ಅಂತೇಳಿ ಏನು ಅಂದ್ಕೊಳ್ತಾರೋ ಅವರು ಭವಿಗಳು. ಹೀಗೆ ಎರಡು ಒಂದು ವಿಭಾಗಗಳನ್ನು ಇಲ್ಲಿ ಶರಣರು ಮಾಡ್ತಾರೆ, ಭವಿ ಮತ್ತು ಭಕ್ತ. ದೇವರ ಮೇಲೆ ನಂಬಿಕೆ ಇಲ್ಲದವನು ಅವ ಭವಿ, ಯಾರು ದೇವನ ಒಂದು ಸೃಷ್ಟಿಯ ಮೇಲೆ ನಂಬಿಕೆ ಇರುತ್ತೋ ಅವ ಭಕ್ತ. ಹಾಗೆ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ನಾನು ಭವಿ ಅನ್ನೋದಂಥ ಅದನ್ನು ನನಗೆ ತೊಡೆದು ನನಗೆ ಭಕ್ತಿ ಎನಿಸಿದೆ ಗುರುವೇ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ ಅಂದರೆ ಲಿಂಗ ದೀಕ್ಷೆಯ ಮುಖಾಂತರ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಒಂದು ಇಷ್ಟಲಿಂಗವನ್ನು ಅಲ್ಲಿ ನನ್ನ ಕೈವಶಕ್ಕೆ ಕೊಟ್ಟೆ ನೀನು. ಅಲ್ಲೇನು ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಇಲ್ಲಿ ದೀಕ್ಷಾ ಗುರು ನಮಗೆ ಕೊಡಮಾಡ್ತಾರೆ. ಅದು ಲಿಂಗಾಯತ ಧರ್ಮದಲ್ಲಿ ಇರುವಂಥ ಒಂದು ಆಚರಣೆ. ಹಾಗೆ ಆ ಚನ್ನಮಲ್ಲಿಕಾರ್ಜುನ ಅಂದರೆ ಸೃಷ್ಟಿಕರ್ತ ಪರಮಾತ್ಮನಂಥ ದೇವನ ಕುರುಹಾದಂಥ ಆ ಇಷ್ಟಲಿಂಗವನ್ನು ಪೂಜೆಗೊಳಿಸೋದಕ್ಕೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟೆ, ನನಗೆ ಅದರ ಜ್ಞಾನವನ್ನು ತಿಳಿಸಿಕೊಟ್ಟೆ, ಅದಕ್ಕೋಸ್ಕರ ನಿನಗೆ ನಮೋ ನಮೋ ಎಂಬೆ ಅಂಥೇಳಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಹೇಳಿದ ಹಾಗೆ ನಾವು ಯಾವುದೇ ಜನಾಂಗದಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ಇದರಲ್ಲಿ ನಾವು ಹುಟ್ಟಿ ಬಂದರೂ ಸಹಿತಕ್ಕೆ ಅಲ್ಲಿ ತುಂಬ ಜನ ಇವಾಗ ನಾವು ಲಿಂಗಾಯತರು ಅಂತ ಹೇಳ್ಕೊಳ್ತಿರ್ತಾರೆ. ಆದರೆ ಅವ್ರ ಎದೆ ಮೇಲೆ ಲಿಂಗನ ಇರೋದಿಲ್ಲ. ಆದರೆ ಅದು ಕೇವಲ ಲಿಂಗಾನಂದ ಮಹಾಸ್ವಾಮಿಗಳು ಹೇಳ್ತಾರೆ, ಅವರು ಕಾಣೆ ಸೋಮಾರಿ ಲಿಂಗಾಯತರು ಅಂತ. ಹಾಗೆ ಕಾಣೆ ಸುಮಾರಿ ಲಿಂಗಾಯತರ ಸಂಖ್ಯೆನೇ ಹೆಚ್ಚಿಗೆ ಆಗಿಬಿಟ್ಟತ್ತೆ. ಅದು ಲಿಂಗನ ಕೊರಳಲ್ಲಿ ಕಟ್ಕೊಳ್ಳೋದಲ್ಲ, ಅದನ್ನು ಪೂಜೆ ಮಾಡೋದಲ್ಲ, ಅದರ ಧ್ಯಾನ ಮಾಡೋದಲ್ಲ, ಮತ್ತು ನಾವು ಲಿಂಗಾಯತರು ಅಂತ ಹೇಳ್ತಾರೆ. ಹೇಗೆ ಅಪ್ಪಾಜಿಯವರು ಒಂದು ಮಾತು ಹೇಳ್ತಿದ್ರು, ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ, ಲಿಂಗ ಇದ್ದವ ಲಿಂಗವಂತ ಅಂತ. ಯಾರು ಲಿಂಗವನ್ನು ಕಟ್ಕೋತಾರೋ ಅವರಷ್ಟೇ ಲಿಂಗಾಯತರಾಗ್ತಾರೆ, ಉಳಿದೋದರೆಲ್ಲ ಕಣೆ ಸುಮಾರಿ ಆಗ್ತಾರೆ ಅವರು. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳುವ ಹಾಗೆ ನಾವು ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಬಂದ ಮೇಲೆ ಹುಟ್ಟದೇ ಇದ್ದವರು ಆ ಲಿಂಗವನ್ನು ಆಯತವನ್ನು ಗುರುವಿನ ಮೂಲಕ ಮಾಡಿಕೊಳ್ಬೋದು. ಆದರೆ ನಾವು ಇಲ್ಲಿ ಹುಟ್ಟಿ ಬಂದದ್ದು ನಮ್ಮ ಒಂದು ಭಾಗ್ಯ ಅಂತ ತಿಳ್ಕೊಂಡು ಆ ದೀಕ್ಷಾ ಗುರುವಿನ ಮೂಲಕ ಲಿಂಗವನ್ನು ನಾವು ಆಯತವನ್ನು ಮಾಡಿಕೊಂಡು ಆ ಸೃಷ್ಟಿಕರ್ತ ಪರಮಾತ್ಮನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಒಂದು ಪೂಜೆ, ಒಂದು ಪ್ರಾರ್ಥನೆ, ಒಂದು ಧ್ಯಾನದಲ್ಲಿ ನಾವು ತೊಡಗಬೇಕಾಗಿತ್ತು. ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಂಡಾಗ ಆವಾಗ ನಾವು ಸಹಿತ ದೀಕ್ಷಾ ಗುರುವಿನ ಮೂಲಕ ಆ ಲಿಂಗವನ್ನು ಆಯತವನ್ನು ದೀಕ್ಷೆಯನ್ನು ಪಡೆದುಕೊಂಡು ಅದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ನಮ್ಮ ನರಜನ್ಮ ತೊಡಿತೈತಿ, ಭವಬಂಧನ ಬಿಡಿತೈತಿ, ಭವಿ ಅನ್ನೋದು ಹೋಗ್ತೈತಿ. ಇವೆಲ್ಲ ಹೋಗಿ ಏನಾಗ್ತೀವಿ, ನಾವು ಹರ ಜನ್ಮದವರಾಗ್ತೀವಿ, ಪರಮ ಸುಖಿಗಳಾಗ್ತೀವಿ ಮತ್ತು ಭಕ್ತರಾಗ್ತೀವಿ ಅಂತ ಹೇಳುತ್ತಾ ವಚನಗಳನ್ನು ಓದೋಣ, ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.